ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಇಡೀ ಪ್ರಪಂಚ ಈಗ ಯುದ್ಧದ ಮೂಡ್ನಲ್ಲಿದೆ. ಪ್ರತಿ ದೇಶ ಈಗ ತನ್ನನ್ನು ತಾನು ಬಲಿಷ್ಠ ಮಾಡ್ಕೊಳ್ತಾ ಇದೆ. ಅದು ಜಲ ಆಗಿರಬಹುದು, ನೆಲ ಆಗಿರಬಹುದು, ವಾಯು ಆಗಿರಬಹುದು, ಎಲ್ಲಾ ಕಡೆಯಿಂದ ಕೂಡ ತನ್ನನ್ನು ತಾನು ಯಾವ ರೀತಿ ಬಲಿಷ್ಠ ಮಾಡ್ಕೊಳ್ಬಹುದು ಅಂತ ನೋಡ್ಕೊಳ್ತಾ ಇದೆ. ಇವನ್ ಭಾರತ ಕೂಡ ಪಾಕ್ ವಿರುದ್ಧ ಯಾವ ರೀತಿ ಆಪರೇಷನ್ ಸಿಂಧೂರದ ಮೂಲಕ ಸಿಡಿದೇಳ್ತಾ ಅನ್ನುವಂಥದ್ದನ್ನು ಇಡೀ ವಿಶ್ವ ನೋಡಿದ್ದಾಗಿದೆ. ಭಾರತದ ತಾಕತ್ ಏನನ್ನುವಂಥದ್ದನ್ನ ಮೋದಿಜಿ ಭಾರತ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಿದ್ದಾಗಿದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅದ್ಭುತವಾದಂತಹ ಕೆಲಸವನ್ನ ಮಾಡಿದೆ. ಭಾರತದ ಮಿಸೈಲ್ಗಳು, ಭಾರತದ ಗುಂಡುಗಳು ಪ್ರತಿಯೊಂದು ಕೂಡ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸಿದೆ, ಪಾಕಿಸ್ತಾನವನ್ನ ಧ್ವಂಸ ಮಾಡಿದೆ. ವೀಕ್ಷಕರೇ, ಇವೆಲ್ಲವನ್ನ ಈಗ ನೋಡಿದ ಮೇಲೆ ಭಾರತದ ಮತ್ತೊಂದು ನೆರೆಯ ದೇಶ ಯಾವುದು, ಬಾಂಗ್ಲಾದೇಶಕ್ಕೆ ಈಗ ಭಯ ಶುರುವಾಗಬಿಟ್ಟಿದೆ. ಪಾಪ ತುಂಬಾ ಭಯ ಬಿದ್ದಿದೆ. ಅದಕ್ಕಾಗಿ ಅವರು ತಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಬಲಿಷ್ಠ ಮಾಡ್ಕೊಳ್ಳೋದಕ್ಕೆ ಯುಕೆಗೆ ಹೋಗಿ ಕೇಳ್ಕೊಳ್ತಾ ಇದೆ, ದಯವಿಟ್ಟು ನಮಗೆ ಒಂದು ಸ್ವಲ್ಪ ಸಹಾಯ ಮಾಡ್ತೀರಾ ಅಂತ. ಭಾರತದಂತಹ ಶಕ್ತಿಶಾಲಿ ದೇಶ ಬೈ ಚಾನ್ಸ್ ತಿರುಗಿ ಬಿದ್ದರೆ ನಮ್ಮ ಮರ್ಯಾದೆ ಅಲ್ಪ ಸ್ವಲ್ಪ ಆದ್ರೂ ಉಳಿಸ್ಕೊಳ್ಬಹುದೇ ಅಂತ ಬಾಂಗ್ಲಾ ಈಗ ಯೋಚನೆಯನ್ನ ಮಾಡ್ಕೊಳ್ತಾ ಇದೆ. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಬಾಂಗ್ಲಾದೇಶ ಮತ್ತು ಯುಕೆ ಇವರುಗಳ ನಡುವೆ ಏನ್ ಡೀಲ್ ನಡೀತಾ ಇದೆ? ಬಾಂಗ್ಲಾದೇಶ ಮತ್ತು ಯುಕೆ ನಡುವೆ ಸ್ಕೈ ಸೇಬರ್ ಡಿಫೆನ್ಸ್ ಸಿಸ್ಟಮ್ ನ ಡೀಲ್ ಆಗುವಂತಹ ಎಲ್ಲಾ ಸಂಭವ ಎದ್ದು ಕಾಣಿಸ್ತಾ ಇದೆ. ಅಂಡ್ ಇದರ ಬೆಲೆ $900 ಬಿಲಿಯನ್, ಅಂದ್ರೆ 7,700 ಕೋಟಿ ರು ಆಗುತ್ತೆ. ಇದಕ್ಕೆ ಈ ಡೀಲ್ ನಲ್ಲಿ ಸುಮಾರು ಸೊನ್ನೆಗಳಿವೆ. ಆ ಸೊನ್ನೆಯ ಬೆಲೆಯಾದ್ರೂ ಬಾಂಗ್ಲಾದೇಶಕ್ಕೆ ಗೊತ್ತಿದೆಯಾ? ನಿಜವಾಗ್ಲೂ ಇವೆಲ್ಲ ಆಗೋಗುವಂತಹ ಮಾತಾ ಬಾಂಗ್ಲಾದೇಶಕ್ಕೆ? ನನಗ್ಯಾಕೋ ಇದು ಸೊನ್ನೆಯಲ್ಲೇ ಮುಗಿಯುತ್ತಾ ಅಂತ ಅನ್ನಿಸ್ತಾ ಇದೆ. ವೀಕ್ಷಕರೇ, ಬಾಂಗ್ಲಾದೇಶ ಇಲ್ಲಿವರೆಗೂ ಕೂಡ ಡಿಫೆನ್ಸ್ ಪರ್ಚೇಸ್ ಅನ್ನ ಸೆಲೆಕ್ಟೆಡ್ ದೇಶಗಳ ಜೊತೆಗೆ ಮಾಡ್ತಾ ಇತ್ತು. ಇಲ್ಲಿವರೆಗೂ ಚೀನಾ ಅಥವಾ ಭಾರತದಿಂದಾನೇ ಬಾಂಗ್ಲಾದೇಶ ಖರೀದಿಯನ್ನ ಮಾಡ್ತಾ ಇದ್ದಂಥದ್ದು. ಆದ್ರೆ ಈಗ ಬೇರೆ ಬೇರೆ ದೇಶಗಳಿಂದ ಖರೀದಿಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಪಾಶ್ಚಿಮಾತ್ಯ ದೇಶಗಳಿಂದ ಖರೀದಿ ಮಾಡೋದಕ್ಕೆ ಈಗ ಮುಂದೆ ನಿಂತಿದೆ. ಬಟ್ ಇಲ್ಲಿ ಬರುವಂತಹ ಪ್ರಶ್ನೆ ಏನು ಅಂದ್ರೆ, ಬ್ರಿಟನ್ ಏರ್ ಡಿಫೆನ್ಸ್ ಸಿಸ್ಟಮ್ ಬಾಂಗ್ಲಾದೇಶವನ್ನ ನನ್ನ ಭಾರತದಿಂದ ರಕ್ಷಣೆ ಮಾಡುತ್ತಾ ಅನ್ನುವಂಥದ್ದು. ಯಾಕಂದ್ರೆ ಬ್ರಿಟನ್ ಸೇಫ್ಟಿಯನ್ನ ನೋಡ್ಕೊಳ್ತಾ ಇರುವಂತದ್ದೇ ಅಮೆರಿಕ. ಇತ್ತೀಚೆಗೆ ಟ್ರಂಪ್ ಅವರೊಂದು ಹೇಳಿಕೆಯನ್ನ ಕೊಟ್ಟಿದ್ರು. ಏನು? ಬ್ರಿಟನ್ ಕಂಪ್ಲೀಟ್ ಆಗಿ ಅಮೆರಿಕ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಇತ್ತೀಚೆಗೆ ಬ್ರಿಟನ್ ತನ್ನ ಡಿಫೆನ್ಸ್ ಸಿಸ್ಟಮ್ ನಲ್ಲಿ ಏನು ಹೊಸದು ಅಂತ ಮಾಡ್ಕೊಂಡೇ ಇಲ್ಲ. ಹಾಗಿರುವಾಗ ಯುಕೆ ತಾನೇ ಅಮೆರಿಕ ಮೇಲೆ ಡಿಪೆಂಡ್ ಆಗಿರಬೇಕಾದ್ರೆ ಬಾಂಗ್ಲಾದೇಶಕ್ಕೆ ಸಹಾಯವನ್ನ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ, ಇದು ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಬಾಂಗ್ಲಾದೇಶದ ಆರ್ಥಿಕ ಸ್ಥಿತಿ ಹೇಗಿದೆ? ಹಾಳಾಗಿ ಹೋಗಿದೆ. ಟೆಕ್ಟೈಲ್ ಅನ್ನುವಂಥದ್ದು ಬಾಂಗ್ಲಾದ ಆದಾಯದ ಮೂಲ ಆಗಿತ್ತು. ಈಗ ಅದಕ್ಕೂ ಕೂಡ ಭಾರತವನ್ನೇ ಡಿಪೆಂಡ್ ಆಗ್ತಾ ಇದೆ. ಇಂತಹ ಆರ್ಥಿಕ ಬಿಕ್ಕಟ್ಟಿನಲ್ಲಿ $900 ಬಿಲಿಯನ್ ಡೀಲ್ ಮಾಡಿ ಅದನ್ನ ಬ್ರಿಟನ್ಗೆ ಕೊಟ್ರೆ ಬಾಂಗ್ಲಾ ಇನ್ನೂ ದಿವಾಳಿ ಆಗ್ಬಿಡುತ್ತೆ. ಬಾಂಗ್ಲಾ ಎಂತಹ ಮುಟ್ಟಾಳ ದೇಶ ನೋಡಿ, ಇಷ್ಟು ಖರ್ಚು ಮಾಡಿ ಡೀಲ್ ಮಾಡಿಕೊಂಡು ಬರ್ಬಾದಾಗೋ ಬದಲು ಅಕ್ಕಪಕ್ಕದ ದೇಶಗಳಾದಂತಹ ಭಾರತ, ಅದೇ ರೀತಿ ಮ್ಯಾನ್ಮಾರ್ ಜೊತೆಗೆ ಬಹಳ ಚೆನ್ನಾಗಿ ತೆಪ್ಪಗೆ ಇದ್ದಿದ್ರೆ ಇದನ್ನ ಖರೀದಿ ಮಾಡಬೇಕಾದಂತ ಅವಶ್ಯಕತೆನೇ ಬರ್ತಾ ಇರಲಿಲ್ಲ. ಆಗ ಇವರ ದುಡ್ಡು ಕೂಡ ಉಳಿತಾ ಇತ್ತೆ. ವೀಕ್ಷಕರೇ, ಬಾಂಗ್ಲಾದೇಶ ಭಾರತದ ಜೊತೆಗೆ 90% ಬಾರ್ಡರ್ನ ಹಂಚ್ಕೊಳ್ಳುತ್ತೆ. 10% ಬಾರ್ಡರ್ ಅನ್ನ ಮ್ಯಾನ್ಮಾರ್ ಜೊತೆಗೆ ಹಂಚ್ಕೊಳ್ಳುತ್ತೆ. ಸೊ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡುವಂತ ಅವಶ್ಯಕತೆ ಬಾಂಗ್ಲಾದೇಶಕ್ಕೆ ಇದೆಯಾ ಅಂತ ಅಂದ್ರೆ, ಚೆನ್ನಾಗಿದ್ರೆ ಅದರ ಅವಶ್ಯಕತೆ ಇತ್ತ? ಭಾರತದ ಜೊತೆಗೆ ಒಳ್ಳೆ ಸಂಬಂಧವನ್ನ ಇಟ್ಕೊಂಡ್ರೆ ಸೇಫ್ ಆಗಿ ಬದುಕಬಹುದಿತ್ತು. ಇನ್ನು 10% ಬಾರ್ಡರ್ ಹಂಚ್ಕೊಂಡಿರುವಂತಹ ಮ್ಯಾನ್ಮಾರ್, ಅವ್ರ ಹತ್ರ ಅಷ್ಟೊಂದು ಮಿಸೈಲ್ಗಳಂತೂ ಇಲ್ಲವೇ ಇಲ್ಲ. ಹಾಗಿರುವಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆನೇ ಇರಲಿಲ್ಲ. ವೀಕ್ಷಕರೇ, ಈ ಸ್ಕೈ ಸೇಬರ್ ಡಿಫೆನ್ಸ್, ಭಾರತದ ಬ್ರಹ್ಮೋಸ್, ಅಗ್ನಿ ಮಿಸೈಲ್, ಪೃಥ್ವಿ, ಇದ್ಯಾವುದನ್ನ ಕೂಡ ತಡೆಯೋದಕ್ಕೆ ಚಾನ್ಸೇ ಇಲ್ಲ. ನಮ್ಮ ಭಾರತದ ಮಿಸೈಲ್ಗಳಿಗೆ ಇದ್ಯಾವುದು ಕೂಡ ಕಾಂಪಿಟೇಷನ್ ಅನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ಬಾಂಗ್ಲಾದೇಶ ಇದನ್ನ ಖರೀದಿ ಮಾಡೋದಕ್ಕೆ ಹೊರಟು ನಿಂತಿದೆ. ಬಾಂಗ್ಲಾದೇಶ ಎರಡನೇ ಪಾಕಿಸ್ತಾನ ಅನ್ನುವಂಥದ್ದನ್ನ ಅಂತೂ ಈ ಮೂಲಕ ಪ್ರೂವ್ ಮಾಡ್ತಾ ಇದೆ. ಅವ್ರ ಹಾಗೆ ಇವರು ಮುಟ್ಟಾಳರೆ ಅನ್ಸುತ್ತೆ.
ಫಸ್ಟ್ ಆಫ್ ಆಲ್ ಭಾರತ ಇಲ್ಲಿವರೆಗೂ ಕೂಡ ಅಂದ್ರೆ ಬಾಂಗ್ಲಾದೇಶ ರಚನೆ ಆದಾಗ್ಲಿಂದ ಕೂಡ ಬಾಂಗ್ಲಾದೇಶಕ್ಕೆ ತೊಂದರೆ ಆಗೋ ಹಾಗೆ ಏನು ಮಾಡೇ ಇಲ್ಲ. ಶೇಖ್ ಹಸೀನಾ ಅವರು ಬಹಳ ಚೆನ್ನಾಗಿದ್ರು ಭಾರತದ ಜೊತೆಗೆ. ಶೇಖ್ ಹಸೀನಾ ನಂತರ ಬಾಂಗ್ಲಾದೇಶ ಭಾರತದ ವಿರುದ್ಧ ಈಗ ಬೇಕಾಬಿಟ್ಟಿ ಮಾತಾಡ್ತಾ ಇದೆ. ಆದ್ರೂ ಕೂಡ ಭಾರತ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ಲೇ ಇಲ್ಲ. ಯಾಕಂದ್ರೆ ಭಾರತಕ್ಕೆ ಗೊತ್ತು ಬಾಂಗ್ಲಾದೇಶ ನಮ್ಮದೇ ಮಗು ಅಂತ. ಒಂದ್ ಸ್ವಲ್ಪ ಈಗ ಬೇರೆ ಯಾರೋ ಬಂದು ಹಾಳಾಗಿ ಹೋಗಿದೆ, ಮುಂದೆ ಸರಿ ಹೋಗಬಹುದು ಅಂತ ಭಾರತ ಸುಮ್ಮನೆ ಇದೆ ಅಷ್ಟೇ. ಬಾಪ್ ಬಾಪ್ ಹಿ ಹೋತಾ ಹೇ, ಬೇಟಾ ಬೇಟಾ ಹಿ ಹೋತಾ ಹೇ. ಬಾಂಗ್ಲಾ ಈ ತಂದೆಯನ್ನ ಬಿಟ್ಟು ಬಹಳ ಜಾಸ್ತಿ ದೂರ ಹೋಗೋದಕ್ಕಂತೂ ಚಾನ್ಸೇ ಇಲ್ಲ. ಕೊನೆಗೆ ಭಾರತದ ಸಹಾಯವನ್ನ ಪಡ್ಕೊಳ್ಳೋದಕ್ಕೆ ಬರಲೇಬೇಕು. ಇನ್ನು ನಮ್ಮ ಜೊತೆ ಯುದ್ಧ ಮಾಡೋದಕ್ಕಾಗತ್ತಾ? ಈ ಡೀಲಿಗೋಸ್ಕರ $900 ಬಿಲಿಯನ್ ಖರ್ಚು ಮಾಡೋ ಬದಲು ಅದೇ ದುಡ್ಡನ್ನ ತನ್ನ ದೇಶದ ಆರ್ಥಿಕತೆ ಸುಧಾರಿಸ್ಕೊಳ್ಳೋದಕ್ಕೆ ಬಳಸಿದಿದ್ರೆ ಪಾಪ ಜನ ಆದ್ರೂ ಒಂದ್ ಸ್ವಲ್ಪ ನೆಮ್ಮದಿಯಿಂದ ಇರ್ತಾ ಇದ್ರು. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಹೂ ಅಂದ ಹಾಗಾಯ್ತು ಬಾಂಗ್ಲಾದೇಶದ ಪರಿಸ್ಥಿತಿ. ಹೌದಲ್ವೋ ವೀಕ್ಷಕರೇ? ಭಾರತದ ಜೊತೆಗೆ ಬಾಂಗ್ಲಾದೇಶ ಇನ್ನು ಮುಂದೆ ಆದ್ರೂ ಚೆನ್ನಾಗಿದ್ರೆ ನಮಗೆಲ್ಲ ಅವರಿಗೆ ಒಳ್ಳೇದು. ಅಂಡ್ ಇನ್ನೊಂದು ಪ್ಲಸ್ ಏನು ಅಂತ ಹೇಳಿದ್ರೆ, ಬೇರೆ ದೇಶಗಳು ಕೂಡ ನಮ್ಮ ಜೊತೆಗೆ ಬಾಂಗ್ಲಾದೇಶ ಬೈ ಚಾನ್ಸ್ ಚೆನ್ನಾಗಿದ್ರೆ ಬೇರೆ ದೇಶಗಳು ಕೂಡ ಅವರನ್ನ ಮುಟ್ಟೋದಕ್ಕೆ ಬರಲ್ಲ. ಯಾಕಂದ್ರೆ ಭಾರತದ ತಾಕತ್ ಏನು ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಗೊತ್ತು. ಹಾಗಾಗಿ ಭಾರತ ಇವರ ಜೊತೆಯಲ್ಲಿ ಇದೆ ಅಂತ ಯಾರು ಮುಟ್ಟಕ್ ಬರಲ್ಲ. ಅದವ್ರು ಅರ್ಥ ಮಾಡ್ಕೊಳ್ಬೇಕು. ಅಂಡ್ ಇನ್ನೊಂದು ನೋಡಿ, ಬಾಂಗ್ಲಾದೇಶ ಭಾರತದ ಜೊತೆಗೆ ಇದ್ದಾಗ ಅವರ ಎಕಾನಮಿ ಚೆನ್ನಾಗೇ ಇತ್ತು. ಯಾವಾಗ ಅಚಾನಕ್ ಆಗಿ ಇಸ್ಲಾಂ ಅಂತ ಶುರು ಮಾಡ್ಕೊಂಡ್ರು, ಅವರು ಕೂಡ ಮತ್ತೊಂದು ಪಾಕಿಸ್ತಾನದ ತರ ಆಗ್ತಾ ಬಂದ್ರು. ಚೈನಾ ತನ್ನಲ್ಲಿ ತಯಾರು ಮಾಡಿದಂತಹ ಒಳ್ಳೆಯ ಪ್ರಾಡಕ್ಟ್ಗಳನ್ನ ತನ್ನಲ್ಲೇ ಇಟ್ಕೊಳ್ಳುತ್ತೆ, ಕೆಲಸಕ್ಕೆ ಬಾರದನ್ನ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೆ ಕೊಡುತ್ತೆ. ಬಾಂಗ್ಲಾದೇಶ ಇಲ್ಲಿ ಇವೆಲ್ಲವನ್ನ ಅರ್ಥ ಮಾಡ್ಕೊಳ್ಬೇಕು. ನನಗೆ ನಿಜವಾಗ್ಲೂ ಒಳ್ಳೆಯದನ್ನ ಯಾರು ಬಯಸ್ತಾ ಇದ್ದಾರೆ, ನನ್ನ ಮಿತ್ರ ಯಾರು, ನನ್ನ ಶತ್ರು ಯಾರು ಅಂತ ಬಾಂಗ್ಲಾದೇಶ ಅರ್ಥ ಮಾಡ್ಕೊಂಡ್ರೆ ಅವರ ಅಸ್ತಿತ್ವಕ್ಕೆ ಒಳ್ಳೇದು. ನನಗೆ ಗೊತ್ತಿಲ್ಲ ಯೂನುಸ್ಗೆ ಇದು ಅರ್ಥ ಆಗ್ತಾ ಇಲ್ವೋ, ಅಥವಾ ಆತ ಬಂದಿದ್ದೇ ಬಾಂಗ್ಲಾದೇಶವನ್ನ ಮುಳುಗಿಸೋದಕ್ಕೋ, ದೇವರಿಗೆ ಗೊತ್ತು. ಬಟ್ ಯೂನುಸ್ ಇರೋವರೆಗೂ ಕೂಡ ಬಾಂಗ್ಲಾದೇಶ ಒಳ್ಳೆ ದಿನವನ್ನ ನೋಡೋದಕ್ಕಂತೂ ಸಾಧ್ಯನೇ ಇಲ್ಲ. ಹೌದಲ್ವೋ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.